ಆಲ್ವೇಸ್ ನಂಬರ್ ಸ್ಪೀಕ್ಸ್. ಸೆಕೆಂಡ್ ಟಿಪ್ ಬಂದ್ಬಿಟ್ಟು ಎಂಡ್ ಸ್ಕ್ರೀನ್. ನಾನು ಯೂಸ್ ಮಾಡಿರೋ 5 ಟಿಪ್ಸ್ನ ನಾನು ನಿಮಗೆ ಇವತ್ತು ಹೇಳ್ಕೊಡ್ಬೇಕು ಅಂತ ಇದ್ದೀನಿ. ಮೆಥಡ್ ನಿಮಗೆ ಅರ್ಥ ಆಗಿಲ್ಲ ಅಂದರೆ ಈ ಪಿಕ್ಚರ್ನ ನೋಡ್ಕೊಂಡು ಬನ್ನಿ. ಸೊ ಫಿಫ್ತ್ ಟಿಪ್ ಬಂದ್ಬಿಟ್ಟು ಸಬ್ಕಾನ್ಷಿಯಸ್ಲಿ ಎಂಕರೇಜಿಂಗ್ ಆಡಿಯನ್ಸ್ ಫಾರ್ ಕಮೆಂಟ್ಸ್. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನನಗೆ ಇನ್ಸ್ಟಾಗ್ರಾಮಲ್ಲಿ ತುಂಬ ಜನ DM ಮಾಡಿದ್ರಿ ವಾಚ್ ಟೈಮ್ ಅವರ್ಸ್ ಹೇಗೆ ಕಂಪ್ಲೀಟ್ ಮಾಡೋದು ಅಂತ. ಸೊ ನಾನು ಯೂಸ್ ಮಾಡಿರೋ 5 ಟಿಪ್ಸ್ನ ನಾನು ನಿಮಗೆ ಇವತ್ತು ಹೇಳ್ಕೊಡ್ಬೇಕು ಅಂತ ಇದ್ದೀನಿ. ವಾಚ್ ಟೈಮ್ ಅವರ್ಸ್ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ನಾವು ಮಾನಿಟೈಸೇಷನ್ ಬಗ್ಗೆ ಮಾತಾಡೋದಾದರೆ, ಸೊ ಮಾನಿಟೈಸೇಷನ್ ಕಂಪ್ಲೀಟ್ ಮಾಡೋಕ್ಕೆ ನಮಗೆ ತುಂಬ ಕ್ರೈಟೀರಿಯಾಸ್ ಇದೆ. ಮೊದಲನೇದಾಗಿ ಹೇಳಬೇಕಾದ್ರೆ ನಮಗೆ ಫಸ್ಟು 1000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿರಬೇಕು. ಆ್ಯಂಡ್ ಸೆಕೆಂಡ್ ಬಂದ್ಬಿಟ್ಟು ವಾಚ್ ಟೈಮ್ ಅವರ್ಸ್ ಕಂಪ್ಲೀಟ್ ಆಗಿರಬೇಕು. ಆ್ಯಂಡ್ ಥರ್ಡ್ ಬಂದ್ಬಿಟ್ಟು ಶಾರ್ಟ್ಸ್ ವಿಡಿಯೋ 10 ಮಿಲಿಯನ್ ವ್ಯೂಸ್ ಆಗಿರಬೇಕು. ಅದು ಯಾವಾಗ? ವಿತಿನ್ 90 ಡೇಸ್. ಸೊ ಈ 3 ಕ್ರೈಟೀರಿಯಾ ಯಾವಾಗ ಕಂಪ್ಲೀಟ್ ಆಗುತ್ತೆ, ಮಾನಿಟೈಸೇಷನ್ ನಮಗೆ ಆಟೋಮೆಟಿಕ್ ಆನ್ ಆಗುತ್ತೆ. ಬಟ್ ಯಾವಾಗ ನಮಗೆ ಅರ್ನಿಂಗ್ ಸ್ಟಾರ್ಟ್ ಆಗುತ್ತೆ ಅಂದರೆ ಯಾವಾಗ ನಾವು ವಾಚ್ ಟೈಮ್ ಅವರ್ಸ್ನ 4000 ವಾಚ್ ಟೈಮ್ ಅವರ್ಸ್ ಕಂಪ್ಲೀಟ್ ಮಾಡ್ತೀವಿ, ಇಲ್ಲ ಅಂದರೆ 10 ಮಿಲಿಯನ್ ವ್ಯೂಸ್ ಕಂಪ್ಲೀಟ್ ಮಾಡ್ತೀವಿ. ಅದು ಯಾವುದು? ಶಾರ್ಟ್ಸ್ ವಿಡಿಯೋ. ಅದು ಯಾವಾಗ? ವಿತಿನ್ 90 ಡೇಸ್. ಸೊ ಶಾರ್ಟ್ಸ್ ವಿಡಿಯೋ ಬಗ್ಗೆ ನಾವು ಇವತ್ತು ಮಾತಾಡೋದು ಬೇಡ. ಸೊ ವಾಚ್ ಟೈಮ್ ಅವರ್ಸ್ ಬಗ್ಗೆ ಮಾತಾಡೋಣ. ವಾಚ್ ಟೈಮ್ ಅವರ್ಸ್ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ 5 ಟಿಪ್ಸ್ ನಾನು ನಿಮಗೆ ಹೇಳೋಕ್ಕಿಂತ ಮುಂಚೆ ವಿಡಿಯೋ ಸ್ಟಾರ್ಟಿಂಗ್ 15 ಸೆಕೆಂಡ್ಸ್ ಬಗ್ಗೆ ಮಾತಾಡೋಣ. ತುಂಬ ಜನ ಸ್ಕಿಪ್ ಮಾಡ್ತೀರಾ 15 ಸೆಕೆಂಡ್ಸ್ ವಿಡಿಯೋ ಮಾಡೋದನ್ನು. 15 ಸೆಕೆಂಡ್ಸ್ ವಿಡಿಯೋ ಯಾಕೆ ತುಂಬ ಇಂಪಾರ್ಟೆಂಟ್ ಅಂದರೆ, ನಾವು ಒಂದು ಮೂವಿ ನೋಡಬೇಕಾದ್ರೆ ಅದ್ರ ಟ್ರೇಲರ್ ಹೇಗೆ ಇಂಪಾರ್ಟೆಂಟು, ಸೊ ಈ 15 ಸೆಕೆಂಡ್ಸ್ ಅಷ್ಟೇ ನಮಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಈ 15 ಸೆಕೆಂಡ್ಸ್ನ ನೋಡಿನೇ ನಮಗೆ ಯಾವಾಗ ಆಡಿಯನ್ಸ್ ಈ ವಿಡಿಯೋ ಏನೋ ಇಂಟ್ರೆಸ್ಟಿಂಗ್ ಇದೆ, ಈ ವಿಡಿಯೋದಲ್ಲಿ ಏನೋ ಕಂಟೆಂಟ್ ಇದೆ ಅನ್ನೋದಕ್ಕೋಸ್ಕರ ಇನ್ನೂ ಪುಷ್ ಆಗ್ತಾ ಹೋಗುತ್ತೆ ಆ್ಯಂಡ್ ನೋಡ್ಕೊಂಡು ಹೋಗ್ತಾರೆ ಕಂಟಿನ್ಯೂಸ್ ಆಗಿ. ಏನೋ ಕಂಟೆಂಟ್ ಇದೆ, ನಮಗೆ ಯೂಸ್ಫುಲ್ ಆಗೋ ಕಂಟೆಂಟ್ ಇದೆ. ಯಾರ್ಯಾರು ಈ ವಿಡಿಯೋದಲ್ಲಿ ನೀವು ಈ 15 ಸೆಕೆಂಡ್ಸ್ ವಿಡಿಯೋ ಅಪ್ಲೋಡ್ ಮಾಡ್ದಲ್ಲಿ ನೀವು ಡೈರೆಕ್ಟಾಗಿ ಅಪ್ಲೋಡ್ ಮಾಡ್ತಿದ್ದೀರಾ, ಪ್ಲೀಸ್ ನೋಡ್ಕೊಂಡು ಅಪ್ಲೋಡ್ ಮಾಡಿ. ಆಲ್ವೇಸ್ ನಂಬರ್ ಸ್ಪೀಕ್ಸ್. ಇದನ್ನ ಯಾಕೆ ಹೇಳ್ತಿದ್ದೀನಿ ಗೊತ್ತಾ? ಇವಾಗ ಹೇಳೋ ವಿಷಯನ ಕ್ಲಿಯರಾಗಿ ಕೇಳಿಸ್ಕೊಳ್ಳಿ. ನಾವು 4000 ವಾಚ್ ಅವರ್ಸ್ ಟೈಮ್ನ ಕಂಪ್ಲೀಟ್ ಮಾಡಬೇಕು ಅಂದರೆ ನಾವು ಇದನ್ನು ಮಿನಿಟ್ಸಲ್ಲಿ ನೋಡೋದಾದರೆ 2,40,000 ಮಿನಿಟ್ಸ್ ಆಗುತ್ತೆ. ನಾವಿವಾಗ ಒಂದು 2 ಮಿನಿಟ್ ವಿಡಿಯೋನ ಅಪ್ಲೋಡ್ ಮಾಡ್ತಿದ್ದೀನಿ ಅಂದರೆ 1,20,000 ಇಂಟು 2 ಆದರೆ 2,40,000 ಮಿನಿಟ್ಸ್ ಕಂಪ್ಲೀಟ್ ಆಗುತ್ತೆ. ಅದೇ ರೀತಿ ನಾನು 3 ಮಿನಿಟ್ಸ್ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಅಂದರೆ 80,000 ಮಿನಿಟ್ಸ್ ಆಗುತ್ತೆ. ಅಂದರೆ 80,000 ಇಂಟು 3 2,40,000 ಮಿನಿಟ್ಸ್ ಆಗುತ್ತೆ. ಸೊ ಮಿನಿಟ್ ಸೆಕೆಂಡು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಅಂದರೆ ತುಂಬ ಜನ ಸ್ಕಿಪ್ ಮಾಡಿ ನೋಡೋದೇ ಜಾಸ್ತಿ, ನಿಮಗೂ ಗೊತ್ತು. ನಿಮಗೆ ಈ ಮೆಥಡ್ ನಿಮಗೆ ಅರ್ಥ ಆಗಿಲ್ಲ ಅಂದರೆ ಈ ಪಿಕ್ಚರ್ನ ನೋಡ್ಕೊಂಡು ಬನ್ನಿ. ಇವಾಗಾದರೂ ಅರ್ಥ ಆಯ್ತಾ? ತುಂಬ ಜನ ಯೂಟ್ಯೂಬರ್ಸ್ ಏನು ಮಾಡ್ತೀರಾ ಅಂದರೆ, ನಮಗೆ ವಾಚ್ ಟೈಮ್ ಅವರ್ಸ್ ಬೇಕು ಅಂತ ನೀವು ಬೇರೆ ವೆಬ್ಸೈಟಿಂದ ಆಗಲಿ ಬೇರೆ ಥರ ಬ್ಯಾಡ್ ಟಿಪ್ಸ್ನ ಯೂಸ್ ಮಾಡೋಕ್ಕೆ ಹೋಗ್ತೀರಾ. ಆವಾಗ ನಮಗೇನಾಗುತ್ತೆ, ಮಾನಿಟೈಸೇಷನ್ ರಿಜೆಕ್ಟ್ ಆಗುತ್ತೆ. ಆವಾಗ ತುಂಬ ಪ್ರೋಸೆಸ್ಗಳಿರುತ್ತೆ, ತುಂಬ ನಮಗೆ ಟೆನ್ಷನ್ಸ್ಗಳಿರುತ್ತೆ. ಸೊ ಆ ಥರ ನೀವು ಯಾವತ್ತೂ ಮಾಡೋಕ್ಕೆ ಹೋಗಬೇಡಿ. ಹರಿಬರಿಯಲ್ಲಿ ಮಾಡೋಕ್ಕೆ ಹೋಗಿ ನಿಮ್ಮ ಯೂಟ್ಯೂಬ್ ಚಾನಲ್ನ ನೀವು ಕಳ್ಕೊತೀರಾ ಆ್ಯಂಡ್ ನೀವು ಇಷ್ಟು ವರ್ಷ ಏನೇನು ಕಷ್ಟಪಟ್ಟಿರ್ತೀರಾ ಅದು ತುಂಬ ಲಾಸ್ ಆಗುತ್ತೆ. ಸೊ ಆ ಥರ ಯಾರು ಮಾಡೋಕ್ಕೆ ಹೋಗಬೇಡಿ. ಈ 5 ಟಿಪ್ಸ್ನ ಯೂಸ್ ಮಾಡಿ ನಿಮಗೆ ನಿಜವಾಗ್ಲೂ ಬೇಗ ವಾಚ್ ಟೈಮ್ ಅವರ್ಸ್ ಕಂಪ್ಲೀಟ್ ಆಗುತ್ತೆ ಆ್ಯಂಡ್ ನಿಮಗೆ ಅರ್ನಿಂಗ್ ಕೂಡ ಬೇಗ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಈ 5 ಟಿಪ್ಸಲ್ಲಿ 4 ಮತ್ತು 5th ಸ್ಟೆಪ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಅದನ್ನು ಮಾತ್ರ ಮಿಸ್ ಮಾಡಿಬಿಡಿ. ಸೊ ಟಿಪ್ ನಂಬರ್ 1, ಶಾರ್ಟ್ಸ್ ವಿಡಿಯೋ. ಇತ್ತೀಚೆಗೆ ಯೂಟ್ಯೂಬ್ ಅವರು ತುಂಬ ಶಾರ್ಟ್ಸ್ ವಿಡಿಯೋನ ಪುಷ್ ಮಾಡ್ತಿದ್ದಾರೆ. ಯಾವಾಗ ನೀವು ಲಾಂಗ್ ವಿಡಿಯೋಸ್ ಮಾಡ್ತೀರಾ ಅದ್ರ ಜೊತೆಗೆ ಶಾರ್ಟ್ಸ್ ವಿಡಿಯೋಸ್ನು ಮಾಡ್ಕೊಂಡು ಹೋಗಿ. ಆ್ಯಂಡ್ ಯಾವಾಗ ನೀವು ಲಾಂಗ್ ವಿಡಿಯೋ ಅಪ್ಲೋಡ್ ಮಾಡ್ತೀರಾ ಅದಕ್ಕಿಂತ ಮುಂಚೆ ಶಾರ್ಟ್ಸ್ ವಿಡಿಯೋನ ಅಪ್ಲೋಡ್ ಮಾಡಿ. ಅದ್ರ ಜೊತೆಗೆ ನಿಮ್ಮ ಯೂಟ್ಯೂಬ್ ಲಾಂಗ್ ವಿಡಿಯೋ ಏನು ಅಪ್ಲೋಡ್ ಮಾಡಿರ್ತೀರ ಅದ್ರನ್ನ ಲಿಂಕ್ನ ಅಟ್ಯಾಚ್ ಮಾಡಿ. ಯಾವಾಗ ನೀವು ಶಾರ್ಟ್ಸ್ ವಿಡಿಯೋ ಅಪ್ಲೋಡ್ ಮಾಡಿದಾಗ ಜನರು ನೋಡ್ತಾರೆ, ಆವಾಗ ನಿಮಗೆ ಕೆಳಗಡೆನೆ ನಿಮ್ಮದು ಲಾಂಗ್ ವಿಡಿಯೋ ಲಿಂಕ್ ಇರುತ್ತೆ ಆ್ಯಂಡ್ ಅದನ್ನು ಓಪನ್ ಮಾಡಿ ಜನರು ನೋಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದು ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ. ಯಾಕೆಂದರೆ ಸ್ಟಾರ್ಟಿಂಗಲ್ಲಿ ನಾನು ಹಂಗೆ ರ್ಯಾಂಡಮ್ ಆಗಿ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಿದ್ದೆ. ಯಾವಾಗ ನಾನು ಶಾರ್ಟ್ಸ್ ವಿಡಿಯೋ ಜೊತೆಗೆ ಅಪ್ಲೋಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಆವಾಗ ನನಗೆ ವ್ಯೂಸ್ ಜಾಸ್ತಿ ಆಗ್ತಾ ಬಂತು. ಸೊ ಇದು ನಾನು ತುಂಬ ನೋಟಿಸ್ ಮಾಡಿದ್ದೀನಿ, ನಿಮಗೆ ಯೂಸ್ಫುಲ್ ಆಗುತ್ತೆ ಆ್ಯಂಡ್ ಇದನ್ನ ಟ್ರೈ ಮಾಡಿ ನೋಡಿ. ಹೀಗೆ ಫಸ್ಟ್ ಟಿಪ್ ಹೇಳ್ಕೊಟ್ಟಿದ್ದೀನಿ. ಸೊ ಫಸ್ಟ್ ಟಿಪ್ ಕೆಳಗೆ 4 ಸಬ್ ಟಿಪ್ಸ್ ಇದೆ. ಒಂದೊಂದಾಗಿ ನಾನು ನಿಮಗೆ ಏನು ಅಂತ ಹೇಳ್ತೀನಿ. ಮೊದಲನೇದಾಗಿ ಫಸ್ಟ್ ಸಬ್ ಟಿಪ್ ಏನಂದರೆ, ನಾನು ನಿಮಗೆ ಆವಾಗಲೇ ಹೇಳ್ದಂಗೆ ಎವ್ರಿ ಸೆಕೆಂಡ್ಸ್ ಕೌಂಟ್ಸ್. ಯಾಕೆ ಅಂದರೆ ತುಂಬ ಜನ ನಾವು ವಿಡಿಯೋ ಮಾಡುವಾಗ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿ ಆದಮೇಲೆ ಸ್ಕಿಪ್ ಮಾಡಿ ನೋಡೋರೇ ಜಾಸ್ತಿ. ಸೊ ಯಾವತ್ತು ನೀವು ಪೀಪಲ್ನ ಎಂಗೇಜ್ ಆಗಿಡಿ. ಆಡಿಯನ್ಸ್ ಯಾವತ್ತು ಅಯ್ಯೋ ಇದೇನಪ್ಪ ಬೋರ್ ಆಗ್ತಿದೆ,
ಅನ್ನೋ ತರ ಇರಬಾರ್ದು. ಒಂದು ವಿಡಿಯೋನ ಅವರು ಕಂಪ್ಲೀಟ್ ಮಾಡಿದಾಗ್ಲೇ ನಮಗೆ ವಾಚ್ ಟೈಮ್ ಅವರ್ಸ್ ಕೂಡ ಕಂಪ್ಲೀಟ್ ಆಗೋದು. ಯಾವಾಗ ಅವರು ಸ್ಕಿಪ್ ಮಾಡಿ ನೋಡ್ತಾರೆ ನಮ್ಮ ವಾಚ್ ಟೈಮ್ ಅವರ್ಸ್ ಕಂಪ್ಲೀಟ್ ಆಗಲ್ಲ. ಅಂಡ್ ಸೆಕೆಂಡ್ ಸಬ್ ಟಿಪ್ ಬಂದ್ಬಿಟ್ಟು ರಿಪೀಟೆಡ್ಲಿ ಮಾತಾಡಿದ್ದನ್ನೇ ಮಾತಾಡೋದು, ಹೇಳಿದ್ದನ್ನೇ ಹೇಳೋದು, ರಿಪೀಟ್ ಮಾಡುತ್ತಾನೆ ಇರೋದು. ಸೊ ಇದು ಜನರಿಗೆ ಏನಾಗುತ್ತೆ ಅಂದ್ರೆ ಇದೇನಪ್ಪ ಮಾತಾಡಿದ್ದನ್ನೇ ಮಾತಾಡ್ತಿದ್ದಾರೆ ಅಂತ ಒಂದ್ಸಲ ಅವರಿಗೆ ಬೋರ್ ಆದ್ರೆ ಮತ್ತೆ ಆ ವಿಡಿಯೋನ ನೋಡೋದು ಇಲ್ಲ ಅಂಡ್ ನಮ್ಮ ಚಾನಲ್ನ ಮತ್ತೆ ಅವರು ಓಪನ್ ಮಾಡಲ್ಲ, ನಮ್ಮ ವಿಡಿಯೋಸ್ನು ನೋಡಲ್ಲ. ಸೊ ಇದು ಮೇನ್ ಟಿಪ್. ಆಕ್ಚುಲಿ ಹೇಳ್ಬೇಕಂದ್ರೆ ಮಾತಾಡಿರೋ ವರ್ಡ್ಸ್ನ ಮತ್ತೆ ರಿಪೀಟ್ ಮಾಡಕ್ ಹೋಗ್ಬಿಡಿ. ಥರ್ಡ್ ಸಬ್ ಟಿಪ್ ಬಂದ್ಬಿಟ್ಟು ಅನ್ವಾಂಟೆಡ್ ಮ್ಯೂಸಿಕ್ ಅಂಡ್ ಟೆಂಪ್ಲೇಟ್. ಸುಮ್ಮನೆ ಇವಾಗ ನಾನೇನೋ ಮಾತಾಡ್ತಿರ್ತೀನಿ ಬ್ಯಾಕ್ಗ್ರೌಂಡ್ ಅಲ್ಲಿ ಮ್ಯೂಸಿಕ್ ಹಾಕೋದು. ಅದನ್ನು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಹಾಕ್ಬೇಕಾದ್ರೆ ನೀವು ಯಾವ ತರ ಹಾಕ್ಬೇಕು ಅಂದ್ರೆ ನಮ್ಮ ವಾಯ್ಸ್ ಜನರಿಗೆ ರೀಚ್ ಆಗ್ಬೇಕು, ಅದಾದ್ಮೇಲೆ ಬ್ಯಾಕ್ಗ್ರೌಂಡ್ ವಾಯ್ಸ್. ತುಂಬಾ ಜನ ಏನ್ ಮಾಡ್ತೀರಾ ಅಂದ್ರೆ ಬ್ಯಾಕ್ಗ್ರೌಂಡ್ ವಾಯ್ಸ್ ತುಂಬಾ ಕೇಳಿಸ್ತಿರುತ್ತೆ, ನಮ್ಮ ವಾಯ್ಸ್ ಕೇಳಿಸೋದೇ ಇಲ್ಲ. ಸೊ ಇದು ತುಂಬಾ ಡಿಸ್ಅಡ್ವಾಂಟೇಜ್ ಆಗುತ್ತೆ. ಇದ್ರ ಬಗ್ಗೆ ತುಂಬಾ ಯೋಚನೆ ಮಾಡಿ ಎಷ್ಟು ಮ್ಯೂಸಿಕ್ ಹಾಕ್ಬೇಕು, ಆ ಮ್ಯೂಸಿಕ್ ಅವಶ್ಯಕತೆ ಇದೆಯಾ ಅಂತ ನೋಡ್ಕೊಂಡು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ನ ಹಾಕಿ. ಫೋರ್ತ್ ಸಬ್ ಟಿಪ್ ಬಂದ್ಬಿಟ್ಟು ಕ್ಯೂರಿಯಾಸಿಟಿ ಬಿಲ್ಡ್. ಜನರಿಗೆ ಯಾವಾಗ ನಾವು ವಿಡಿಯೋ ಮಾಡ್ತಾ ಇರ್ತೀವಿ ನಮ್ಮ ಟೆಂಪ್ಲೇಟ್ ಅಲ್ಲಿ ಅವರಿಗೆ ಗೊತ್ತಾಗ್ಬಿಡುತ್ತೆ. ಸೊ ನಾವು ಯಾವ್ದಕ್ಕೋಸ್ಕರ ವಿಡಿಯೋ ಮಾಡ್ತಿದೀವಿ, ಈ ವಿಡಿಯೋ ಅವಶ್ಯಕತೆ ನಮಗಿದೆಯಾ ಇಲ್ವಾ ಅನ್ನೋದು ಜನರಿಗೆ ಗೊತ್ತಾಗುತ್ತೆ. ಸೊ ಅದಾದ್ಮೇಲೆ ಯಾವಾಗ ಅವ್ರು ವಿಡಿಯೋ ಸ್ಟಾರ್ಟ್ ಮಾಡ್ತಾರೆ, ನೋಡೋಕೆ ಸ್ಟಾರ್ಟ್ ಮಾಡ್ತಾರೆ, ಅವಾಗ ಅವರಿಗೆ ಒಂದು ಕ್ಯೂರಿಯಾಸಿಟಿನ ನಾವು ಬಿಲ್ಡ್ ಮಾಡಬೇಕು. ಸುಮ್ಮನೆ ರ್ಯಾಂಡಮ್ ಆಗಿ ವಿಡಿಯೋ ಸ್ಟಾರ್ಟಿಂಗ್ ಅಲ್ಲೇ ನಮ್ದು ನಾವೇನ್ ಕಂಟೆಂಟ್ ಇಟ್ಕೊಂಡು ಮಾಡಿರ್ತೀವಿ ಅದು ಸ್ಟಾರ್ಟಿಂಗ್ ಅಲ್ಲೇ ಹಾಕಕ್ ಹೋಗ್ಬೇಡಿ. ಯಾವಾಗ ಜನರು ಸ್ಟಾರ್ಟಿಂಗ್ ಅಲ್ಲೇ ನೋಡ್ಬಿಡ್ತಾರೆ, ಅದಾದ್ಮೇಲೆ ನೀವು ನಿಮ್ದು ವಿಡಿಯೋನೇ ನೋಡಕ್ ಹೋಗಲ್ಲ. ಯಾವತ್ತು ಒಂದು ಮೇನ್ ಥೀಮ್ ಇಲ್ಲಾಂದ್ರೆ ಮೇನ್ ಕಂಟೆಂಟ್ ನ ಮಾಡ್ಕೊಂಡಿರ್ತೀರಾ ಅದನ್ನ ಎಂಡಿಂಗ್ ಅಲ್ಲಿ ಹಾಕಿ. ಅವಾಗ ಏನಾಗುತ್ತೆ ವಿಡಿಯೋನ ಕಂಪ್ಲೀಟ್ ಆಗಿ ನೋಡ್ತಾರೆ, ಲಾಸ್ಟ್ ತನಕ ನೋಡ್ತಾರೆ. ನೀವು ಸ್ಟಾರ್ಟಿಂಗ್ ಅಲ್ಲೇ ಆ ಕಂಟೆಂಟ್ ನ ವಿಡಿಯೋ ಮೇನ್ ಥೀಮ್ ನ ನೀವು ಸ್ಟಾರ್ಟಿಂಗ್ ಅಲ್ಲೇ ಹಾಕ್ಬಿಟ್ರೆ ಸ್ಟಾರ್ಟಿಂಗ್ ಅಲ್ಲಿ ನೋಡ್ತಾರೆ, ಆಮೇಲೆ ವಿಡಿಯೋನ ಬಿಟ್ಬಿಡ್ತಾರೆ. ಕ್ಯೂರಿಯಾಸಿಟಿ ಬಿಲ್ಡಿಗೆ ನಾನು ನಿಮಗೊಂದು ಎಕ್ಸಾಂಪಲ್ ಹೇಳ್ತೀನಿ, ಈ ವಿಡಿಯೋನ ನೋಡ್ಕೊಂಡು ಬನ್ನಿ. ಈ 5 ಟಿಪ್ಸ್ ಅಲ್ಲಿ 4 ಮತ್ತೆ 5th ಸ್ಟೆಪ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಅದನ್ನ ಮಾತ್ರ ಮಿಸ್ ಮಾಡ್ಬಿಡಿ. ಸೊ ಇವಾಗ ಗೊತ್ತಾಯ್ತಾ ಕ್ಯೂರಿಯಾಸಿಟಿನ ಹೇಗೆ ಬಿಲ್ಡ್ ಮಾಡೋದು ಅಂತ. ಜನರಿಗೆ ನಾವು ಫುಲ್ ಲಾಂಗ್ ವಿಡಿಯೋ ನಾವು ಹೇಗೆ ಅವರಿಗೆ ಎಂಕರೇಜ್ ಮಾಡ್ತೀವಿ, ಹೇಗೆ ಅವರಿಗೆ ಕ್ಯೂರಿಯಾಸಿಟಿ ಬಿಲ್ಡ್ ಮಾಡ್ತೀವಿ, ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಅಂದ್ರೆ ಸ್ಟಾರ್ಟಿಂಗ್ 1 to 2 ಮಿನಿಟ್ಸ್ ಅಲ್ಲೇ ನೋಡಿ ಸ್ಕಿಪ್ ಮಾಡಿ ನೆಕ್ಸ್ಟ್ ವಿಡಿಯೋಗೆ ಹೋಗ್ತಿರ್ತಾರೆ. ಸೊ ಕ್ಯೂರಿಯಾಸಿಟಿ ಬಿಲ್ಡ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಸೊ ಇವಾಗ 4 ಟಿಪ್ ಕಂಪ್ಲೀಟ್ ಆಯ್ತು. ನೆಕ್ಸ್ಟ್ ಇವಾಗ ಸೆಕೆಂಡ್ ಟಿಪ್ಪಿಗೆ ಮೂವ್ ಆನ್ ಆಗೋಣ. ಸೆಕೆಂಡ್ ಟಿಪ್ ಬಂದ್ಬಿಟ್ಟು ಎಂಡ್ ಸ್ಕ್ರೀನ್. ನಾನು ಯಾವಾಗ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದೆ, ಸ್ಟಾರ್ಟಿಂಗ್ ವಿಡಿಯೋಸ್ ನಾನು ಅಪ್ಲೋಡ್ ಮಾಡಿರೋದ್ರಲ್ಲಿ ಯಾವ್ದ್ರಲ್ಲೂ ನಾನು ಎಂಡ್ ಸ್ಕ್ರೀನ್ ಹಾಕಿಲ್ಲ. ಆಕ್ಚುಲಿ ಹೇಳ್ಬೇಕಂದ್ರೆ ನನಗೆ ಎಂಡ್ ಸ್ಕ್ರೀನ್ ಅಂದ್ರೆ ಏನು ಅಂತಾನೆ ಗೊತ್ತಿರಲಿಲ್ಲ. ಯಾವಾಗ ನಾನು ತುಂಬಾ ಜನ ಬೇರೆಯವ್ರದ್ದು ಬ್ಲಾಗರ್ಸ್ ವಿಡಿಯೋಸ್ ನೋಡ್ಬೇಕಾದ್ರೆ ಈ ಎಂಡ್ ಸ್ಕ್ರೀನ್ ಅಂದ್ರೆ ಏನು, ಅದ್ರ ಸ್ಪೆಷಾಲಿಟಿ ಏನು, ಅದ್ರ ಯೂಸೇಜ್ ಏನು ಅಂತ ತಿಳ್ಕೊಂಡ್ಮೇಲೆ ನಾನು ಹಾಕಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಎಂಡ್ ಸ್ಕ್ರೀನ್ ಅಂದ್ರೆ ನಮ್ಮ ವಿಡಿಯೋಸ್ನ ನಾವೇ ಮಾರ್ಕೆಟಿಂಗ್ ಮಾಡ್ಕೊಳ್ಳೋದು ಅಂತ ಅರ್ಥ. ಯಾವಾಗ ನಾವು ಇವಾಗ ಜನರು ನಮ್ಮ ವಿಡಿಯೋಸ್ನ ಕಂಪ್ಲೀಟ್ ಆಗಿ ನೋಡ್ತಾರೆ. ಸೊ ಕಂಪ್ಲೀಟ್ ಆಗಿ ನೋಡ್ಬೇಕಾದ್ರೆ ನಮಗೆ ಸಜೆಷನ್ ಅಲ್ಲಿ ಬೇರೆಯವ್ರ ವಿಡಿಯೋಸ್ ಬರುತ್ತೆ. ಅದ್ರ ಬದಲು ನಾವು ನಮ್ಮ ವಿಡಿಯೋನೇ ಎಂಡ್ ಸ್ಕ್ರೀನಿಗೆ ಹಾಕೊಂಡಾಗ ಜನರು ನೆಕ್ಸ್ಟ್ ಇನ್ನೊಂದು ವಿಡಿಯೋ ಹಾಕಿದಾರಲ್ಲ ಏನಿರ್ಬೋದು ಅಂತ ನಮ್ಮ ವಿಡಿಯೋನೇ ಕ್ಲಿಕ್ ಮಾಡ್ತಾರೆ. ಎಂಡ್ ಸ್ಕ್ರೀನ್ ಯಾರ್ಯಾರಿಗೆ ಹಾಕಕ್ ಗೊತ್ತಿಲ್ಲ, ಸೊ ನೀವು ಕಮೆಂಟ್ ಮಾಡಿ ಎಂಡ್ ಸ್ಕ್ರೀನ್ ಹಾಕೋದು ಹೇಗೆ ಅಂತ ನಾನು ನಿಮಗೆ ಒಂದು ಸಪ್ರೇಟ್ ವಿಡಿಯೋಸ್ ಮಾಡಿ ಹಾಕಿ ಕೊಡ್ತೀನಿ. ನೀವು ಈಸಿಯಾಗಿ ಸ್ಟೆಪ್ಸ್ನ ನೋಡ್ಕೊಂಡು ನೀವು ಎಂಡ್ ಸ್ಕ್ರೀನ್ ಹೇಗೆ ಹಾಕೋದು ನಿಮ್ಮ ವಿಡಿಯೋದಲ್ಲೂ ಅಂತ ನೋಡ್ಕೊಂಡು ನೀವು ಯೂಸ್ ಮಾಡ್ಕೋಬಹುದು. ಸೊ ಯಾರ್ಯಾರಿಗೆ ಗೊತ್ತಿಲ್ಲ ನೀವು ಕಮೆಂಟ್ ಮಾಡ್ಬೋದು, ನಾನು ನೆಕ್ಸ್ಟ್ ವಿಡಿಯೋ ಎಂಡ್ ಸ್ಕ್ರೀನ್ ವಿಡಿಯೋನೇ ಮಾಡ್ತೀನಿ. ಸೊ ಥರ್ಡ್ ಟಿಪ್ ಬಂದ್ಬಿಟ್ಟು ಟೈಮ್ ಡ್ಯೂರೇಷನ್. ತುಂಬಾ ಜನ ಏನ್ ಮಾಡ್ತೀರಾ ಅಂದ್ರೆ 20 ಮಿನಿಟ್ಸ್ 25 ಮಿನಿಟ್ಸ್ ವಿಡಿಯೋ ಮಾಡ್ತೀರಾ. ಸೊ ಲಾಂಗ್ ವಿಡಿಯೋಸ್ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಜನರಿಗೆ ಬೋರ್ ಆಗ್ತಾ ಹೋಗುತ್ತೆ. ಅಂಡ್ ಯಾವಾಗ ನೀವು ಟ್ರಾವೆಲ್ ವಿಡಿಯೋಸ್ ಮಾಡ್ತೀರಾ ಇಲ್ಲಾಂದ್ರೆ ಒಂದು ಅಡ್ವೆಂಚರಸ್ ವಿಡಿಯೋಸ್ ಮಾಡ್ತೀರಾ ಅವಾಗ ಮೇ ಬಿ ಜನರು ನೋಡ್ಬೋದೇನೋ. ಬಟ್ ಯಾವಾಗ ಒಂದು ಕಂಟೆಂಟ್ ವಿಡಿಯೋ ಇಲ್ಲ ಅಂತಂದ್ರೆ ಒಂದು ಎಂಟರ್ಟೈನ್ಮೆಂಟ್ ವಿಡಿಯೋ ಅಂತ ನೀವು ಮಾಡಕ್ ಹೋಗ್ತೀರಾ, ಸೊ ಮಿನಿಮಮ್ ಅಂದ್ರೂ ಒಂದು 15 ಮಿನಿಟ್ಸ್ ಒಳಗಿದ್ರೆ ಸೊ ಜನರು ಬೇಗ ಒಂದು 15 ಮಿನಿಟ್ಸ್ ಇದೆಯಲ್ಲ ನೋಡ್ಬಿಡೋಣ, ಅಯ್ಯೋ 25 ಮಿನಿಟ್ಸ್ ಇದೆ ಇಷ್ಟೊಂದು ಯಾರಪ್ಪ ನೋಡ್ತಾರೆ ಅಂತ ನಮಗೇನೆ ಒಂದೊಂದ್ಸಲ ನಾವೇ ಯೋಚನೆ ಮಾಡ್ತೀವಿ. ಸೊ ಟೈಮ್ ಡ್ಯೂರೇಷನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆದಷ್ಟು ಕಂಟೆಂಟ್ನ ಕಮ್ಮಿ ಮಿನಿಟ್ಸ್ ಅಲ್ಲಿ ನೀವು ಹೇಳಕ್ಕೆ ಟ್ರೈ ಮಾಡಿ. ಯಾಕೆ ಅಂದ್ರೆ ಟೈಮಿಂಗ್ಸ್ ನೋಡಿನೇ ಜನರು ತುಂಬಾ ಜನ ಸ್ಕಿಪ್ ಮಾಡೋದಿದೆ. ಸೊ ಅದಕ್ಕೋಸ್ಕರ ಒಂದು 15 ಮಿನಿಟ್ಸ್ ಒಳಗೇನೆ ನಿಮ್ದು ವಿಡಿಯೋಸ್ನ ಮಾಡಕ್ಕೆ ಟ್ರೈ ಮಾಡಿ. 15 ಮಿನಿಟ್ಸ್ ಒಳಗಿದ್ರೆ 15 ನಿಮಿಷ ಅಲ್ವಾ, 10 ನಿಮಿಷನ ಯಾರು ಅವ್ರ ಟೈಮ್ನ ವೇಸ್ಟ್ ಮಾಡಕ್ಕೆ ಇಷ್ಟಪಡಲ್ಲ. ಸೊ ಅದಕ್ಕೋಸ್ಕರ ಟೈಮ್ ಡ್ಯೂರೇಷನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆದಷ್ಟು ಕಮ್ಮಿ ಟೈಮ್ನ ಯೂಸ್ ಮಾಡಿ, ಆವಾಗ ನಿಮಗೆ ವಾಚ್ ಟೈಮ್ ಅವರ್ಸ್ ಬೇಗ ರೀಚ್ ಆಗುತ್ತೆ. ಸುಮ್ಮನೆ ಅನ್ವಾಂಟೆಡ್ ನಿಮ್ಮ ಎನರ್ಜಿನೂ ವೇಸ್ಟ್ ಆಗಲ್ಲ. ನಿಮ್ಮ ಕಂಟೆಂಟ್ನ ಕಮ್ಮಿ ಡ್ಯೂರೇಷನ್ ಅಲ್ಲಿ ಯಾವಾಗ ನೀವು ಅಪ್ಲೋಡ್ ಮಾಡ್ತೀರಾ ಜನರಿಗೆ ಬೇಗ ರೀಚ್ ಆಗ್ತೀರಾ. ಸೊ ಇದಾಗಿತ್ತು ಥರ್ಡ್ ಟಿಪ್. ನೆಕ್ಸ್ಟ್
ಸೊ ಫೋರ್ತ್ ಪಾಯಿಂಟ್ ಬಂದ್ಬಿಟ್ಟು ಯೂಟ್ಯೂಬ್ ಟೆಂಪ್ಲೇಟ್. ತುಂಬ ಜನ ಏನು ಮಾಡ್ತೀರಾ ಅಂದರೆ ನಮ್ಮದು ಫೋಟೋ ಹಾಕಿದ ತಕ್ಷಣ ಇಲ್ಲಾಂದರೆ ಒಂದು ಲೈನ್ ನಾವೇನು ಟೈಪ್ ಮಾಡಿ ಹಾಕಿದ ತಕ್ಷಣ ನಮ್ಮದು ಯೂಟ್ಯೂಬ್ ಟೆಂಪ್ಲೇಟ್ ನೋಡಿ ವೀಡಿಯೋಸ್ ನೋಡ್ತಾರೆ ಅಂತ ನಾವು ಅನ್ಕೊತೀವಿ. ಬಟ್ ಯೂಟ್ಯೂಬ್ ಟೆಂಪ್ಲೇಟ್ ತುಂಬ ಮೇನ್ ರೋಲ್ನ ಪ್ಲೇ ಮಾಡುತ್ತೆ. ಯಾಕೆ ಅಂದರೆ ಜನರು ಯಾವಾಗ ನಾವು ಯೂಟ್ಯೂಬ್ ನಾವೇ ಆಗಲಿ ಯೂಟ್ಯೂಬ್ ನಾವೀಗ ಸರ್ಚ್ ಮಾಡ್ತಾ ಹೋಗ್ಬೇಕಾದ್ರೆ ಸ್ಕ್ರೋಲ್ ಮಾಡ್ತಾ ಹೋಗ್ಬೇಕಾದ್ರೆ ಒಂದು ಯೂಟ್ಯೂಬ್ ಟೆಂಪ್ಲೇಟ್ ಹೇಗಿರಬೇಕು ಅಂದರೆ ನಾವು ಆಲ್ಮೋಸ್ಟ್ 50% ಆಫ್ ಅವರ್ ಕಂಟೆಂಟ್ ಅಲ್ಲಿರಬೇಕು. ಅವಾಗಲೇ ಯೂಟ್ಯೂಬ್ ಟೆಂಪ್ಲೇಟ್ ನೋಡಿದಾಗ ನಮ್ಮ ಜನರು ವೀಡಿಯೋಸ್ನ ನೋಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ತುಂಬ ಜನ ಏನು ಅನ್ಕೊಂತೀರಾ ಅಂದರೆ ದುಡ್ಡು ಕೊಟ್ಟಿನೇ ನಾವು ಯೂಟ್ಯೂಬ್ ಟೆಂಪ್ಲೇಟ್ನ ಕ್ರಿಯೇಟ್ ಮಾಡ್ಕೋಬೇಕು ಅನ್ನೋ ಥರ ಏನೂ ಇಲ್ಲ. ತುಂಬ ಆ್ಯಪ್ಸ್ ಇದೆ ಫ್ರೀಯಾಗಿ ಟೆಂಪ್ಲೇಟ್ನ ಮಾಡಿಕೊಡೋ ಅಂಥದ್ದು. ಸೊ ನೀವು ಆರಾಮಾಗಿ ಕ್ಯಾನ್ವಾ ಆಗಲಿ, ಕ್ಯಾಪ್ ಕಟ್ ಆಗಲಿ, ಇನ್ಶಾಟ್ ಆಗಲಿ ತುಂಬ ಆ್ಯಪ್ಗಳಿದೆ. ಸೊ ನಿಮಗೆ ಯಾವುದು ಯೂಸ್ಫುಲ್ ಆಗುತ್ತೆ, ಇಲ್ಲಾಂದರೆ ನೀವು ಅಪ್ಡೇಟ್ ವರ್ಷನಿಗೆ ಹೋಗ್ತೀನಿ ಅಂದರೆ ನೀವು ಆರಾಮಾಗಿ ಅಮೌಂಟ್ ಪೇ ಮಾಡಿ ಏನು ನಿಮ್ಮ ಟೆಂಪ್ಲೇಟ್ನ ಕ್ರಿಯೇಟ್ ಮಾಡ್ಕೋಬೋದು. ಬಟ್ ನೀವೇನು ಟೈಪ್ ಮಾಡ್ತೀರಾ ಅದರಲ್ಲೂ ಒಂದು ಕ್ಯೂರಿಯಾಸಿಟಿನ ಬಿಲ್ಡ್ ಮಾಡಿ. ಆ್ಯಂಡ್ ಕೆಳಗಡೆ ನೀವು ಡಿಸ್ಕ್ರಿಪ್ಷನಲ್ಲಿ ಏನು ಹಾಕ್ತೀರಾ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ತುಂಬ ಜನ ಡಿಸ್ಕ್ರಿಪ್ಷನ್ ಹಾಕೋದು ಮರ್ತು ಬಿಡ್ತೀರಾ. ಡಿಸ್ಕ್ರಿಪ್ಷನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಹ್ಯಾಶ್ಟ್ಯಾಗ್ಗಳು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸುಮ್ಮನೆ ಏನೋ ಬೇಕಾ ಬಿಟ್ಟಿ ಅನ್ನೋ ಥರ ಮಾಡೋಕ್ಕೆ ಹೋಗ್ಬೇಡಿ. ಒಂದು ಯೂಟ್ಯೂಬ್ ಮಾಡಬೇಕಾದ್ರೆ ಡಿಸ್ಕ್ರಿಪ್ಷನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೀವೇನು ವಿಷಯಕ್ಕೆ ವಿಡಿಯೋ ಮಾಡ್ತಿದ್ದೀರಾ, ಇವಾಗ ನೀವು ಕನ್ನಡದಲ್ಲಿ ವಿಡಿಯೋ ಮಾಡಬೇಕಾದ್ರೆ ಇಂಗ್ಲೀಷ್ ಅವರಿಗೆ ಗೊತ್ತಾಗಲ್ಲ. ಸೊ ಡಿಸ್ಕ್ರಿಪ್ಷನ್ ನೋಡಿ ಆದರೂ ತಿಳ್ಕೊತಾರೆ. ಸೊ ಅದಕ್ಕೋಸ್ಕರ ಒಂದು ಡಿಸ್ಕ್ರಿಪ್ಷನ್ ನೀವು ಹಾಕೋದು ತುಂಬ ಒಳ್ಳೆಯದು ಅಂತ ನಾನು ನಿಮಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಇದಾಗಿತ್ತು ಫೋರ್ತ್ ಟಿಪ್. ಸೊ ಫಿಫ್ತ್ ಟಿಪ್ ಬಂದ್ಬಿಟ್ಟು ಸಬ್ಕಾನ್ಷಿಯಸ್ಲಿ ಎಂಕರೇಜಿಂಗ್ ಆಡಿಯನ್ಸ್ ಫಾರ್ ಕಮೆಂಟ್ಸ್. ಅಂದರೆ ಯಾವಾಗ ನಾವು ಒಂದು ಫುಡ್ ಬ್ಲಾಗ್ ಮಾಡ್ತಿದ್ದೀವಿ ಅಂತ ಅಂದ್ಕೊಳ್ಳಿ, ಒಂದು ಅಡುಗೆ ಮಾಡ್ತಿದ್ದೀವಿ ಅನ್ನುವಾಗ ನೀವು ಈ ರೆಸಿಪಿನ ಮಾಡಿದ್ರಾ, ನೀವು ನನಗೆ ಕಮೆಂಟ್ ಮಾಡಿ. ಟ್ರಾವೆಲ್ ಬ್ಲಾಗ್ ಮಾಡ್ತಿದ್ದೀರಾ ಅಂತಂದರೆ ಯಾರಾದರೂ ಈ ಪ್ಲೇಸ್ನ ವಿಸಿಟ್ ಮಾಡಿದ್ದೀರಾ ಕಮೆಂಟ್ ಮಾಡಿ ಅನ್ನೋ ಥರ ನಾವು ಸಬ್ಕಾನ್ಷಿಯಸ್ಲಿ ಆಡಿಯನ್ಸ್ಗೆ ಕಮೆಂಟ್ ಮಾಡೋ ರೀತಿ ಎಂಕರೇಜ್ ಮಾಡಬೇಕು. ಯಾವಾಗ ನಮಗೆ ಆಡಿಯನ್ಸ್ ಇಂದ ಕಮೆಂಟ್ಸ್ ಬರುತ್ತೆ, ನಾವು ವಿಷಯಗಳನ್ನ ತಿಳ್ಕೊಳಕ್ ಸ್ಟಾರ್ಟ್ ಮಾಡ್ತೀವಿ. ಅವರು ನೆಕ್ಸ್ಟ್ ಯಾವ ಥರ ವಿಡಿಯೋಸ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ನಮ್ಮಿಂದ ಅನ್ನೋದು ನಮಗೆ ಈಸಿಯಾಗಿ ಗೊತ್ತಾಗುತ್ತೆ. ಸೊ ಸಬ್ಕಾನ್ಷಿಯಸ್ಲಿ ನಾವು ಯಾವಾಗ ಆಡಿಯನ್ಸಿಗೆ ಎಂಕರೇಜ್ ಮಾಡ್ತೀವಿ ಕಮೆಂಟ್ಸ್ ಮಾಡೋಕ್ಕೆ, ಅವಾಗ ನಮಿಗೂ ಒಂದು ಐಡಿಯಾಸ್ ಬರುತ್ತೆ. ನೆಕ್ಸ್ಟ್ ಈ ಥರ ವಿಡಿಯೋಸ್ ಮಾಡ್ಬೋದಲ್ಲ ಅನ್ನೋದು. ಇದೇ ವಿಡಿಯೋದಲ್ಲಿ ನಾನು ಒಂದು ಸೆಂಟೆನ್ಸ್ ಹೇಳಿದೆ, ನೀವು ನೋಡ್ಕೊಂಡು ಬನ್ನಿ. ಎಂಡ್ ಸ್ಕ್ರೀನ್ ಯಾರ್ಯಾರಿಗೆ ಹಾಕಕ್ಕೆ ಗೊತ್ತಿಲ್ಲ, ಸೊ ನೀವು ಕಮೆಂಟ್ ಮಾಡಿ ಎಂಡ್ ಸ್ಕ್ರೀನ್ ಹಾಕೋದು ಹೇಗೆ ಅಂತ ನಾನು ನಿಮಗೆ ಒಂದು ಸಪ್ರೇಟ್ ವಿಡಿಯೋಸ್ ಮಾಡಿ ಹಾಕಿ ಕೊಡ್ತೀನಿ. ಇವಾಗ ಗೊತ್ತಾಯ್ತಾ ಯಾವ ಥರ ಸಬ್ಕಾನ್ಷಿಯಸ್ಲಿ ಆಡಿಯನ್ಸ್ನ ಕಮೆಂಟ್ ಮಾಡೋಕ್ಕೆ ನಾವು ಎಂಕರೇಜ್ ಮಾಡಬೇಕು ಅಂತ, ಈ ಥರ. ಸೊ ಇದನ್ನ ನೋಡ್ಕೊಂಡ್ಮೇಲೆ ನಿಮಗೆ ನೀವು ವಿಡಿಯೋ ಮಾಡಬೇಕಾದ್ರೆ ನೀವು ಅಡಾಪ್ಟ್ ಮಾಡಿ ತಿಳ್ಕೊಳ್ಳಿ. ಸೊ ಈ 5 ಟಿಪ್ಸು ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ. ಯಾರ್ಯಾರಿಗೆ ಎಂಡ್ ಸ್ಕ್ರೀನ್ ಬಗ್ಗೆ ವಿಡಿಯೋ ಬೇಕು, ಎಂಡ್ ಸ್ಕ್ರೀನ್ ಯಾರ್ಯಾರಿಗೆ ಗೊತ್ತಿಲ್ಲ, ನೀವು ನನಗೆ ಕಮೆಂಟ್ ಮಾಡಿ ಎಂಡ್ ಸ್ಕ್ರೀನ್ ಹೇಗೆ ಹಾಕೋದು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ. ಆ್ಯಂಡ್ ಲಾಸ್ಟ್ ವಿಡಿಯೋದಲ್ಲಿ ನಾನು 2 ಮೈಕ್ನ ಪರ್ಚೇಸ್ ಮಾಡಿದ್ದೆ, ಒಂದು ಗ್ರೆನಾರೋ ಮೈಕ್ ಆ್ಯಂಡ್ K18 ಮೈಕ್. ನಿಮಗೆ ಇವೆರಡು ಮೈಕಲ್ಲಿ ಯಾವುದಾದ್ರೂ ಬೇಕು ಅಂದರೆ ಅದ್ರದ್ದು ಫೀಚರ್ಸ್ ಹೇಗಿದೆ ಅಂತ ನಾನು ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಪ್ಲೀಸ್ ಹೋಗಿ ಯಾರ್ಯಾರು ನೋಡಿಲ್ಲ ಹೋಗಿ ಚೆಕ್ ಮಾಡಿ. ಆ್ಯಂಡ್ ಈ ವಿಡಿಯೋ ನಿಮಗೆ ಯಾರ್ಯಾರಿಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಬಾಯ್ ಬಾಯ್.